ನನಗೆ ನಿಮ್ಮ ಬಗ್ಗೆ ಇರೋದು ಬರೀ ಪ್ರೀತಿ ಮಾತ್ರ. ನಿಮಗೂ ನನ್ನ ಬಗ್ಗೆ ಪ್ರೀತಿನೇ ಇರೋದು, ಅದು ನನಗೆ ಗೊತ್ತು. ಹೌದಲ್ವಾ ಭೂಮಿಕಾ? ಈ ಕ್ಷಣಕ್ಕೆ ನಾನು ಉಳ್ಕೊಂಡಿದ್ದೀನಿ, ನಿಮ್ಮ ಎದುರುಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ನೀವು ಕಾರಣ. ನೀವು ಯಾವುದೇ ತಪ್ಪು ಮಾಡಿಲ್ಲ ಭೂಮಿಕಾ. ನನ್ನ ಜೀವ ಉಳಿಸಿದಿರ. ಈ ಜೀವ ನೀವು ಕೊಟ್ಟ ಭಿಕ್ಷೆ ಅಂದ್ರೂ ತಪ್ಪಿಲ್ಲ ಭೂಮಿಕಾ. ಹೌದು, ನಿಮ್ಮ ಪ್ರೀತಿ ಬಹಳ ದೊಡ್ಡದು ಭೂಮಿಕಾ. ನೋಡಿ, ನೀವೇನೇ ಮಾಡೋದು ನಂಗೆ ಒಳ್ಳೇದಾಗುತ್ತೆ, ಅದಕ್ಕಿದೆ ಸಾಕ್ಷಿ. ಏನು ಹೇಳ್ತಿದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಭೂಮಿಕಾ. ನಾನು ಇವತ್ತೊಂದು ಮೀಟಿಂಗ್ ಹೋಗ್ಬೇಕಾಗಿತ್ತಲ್ಲ, ಆ ಬಿಲ್ಡಿಂಗಿಗೆ ಬೆಂಕಿ ಬಿತ್ತು, ಸುಮಾರು ಜನ ಸತ್ತೋದ್ರು. ಒಂದು ವೇಳೆ ನಾನು ಅಲ್ಲಿಗೆ ಹೋಗಿದ್ರೆ ನಾನು ಜೀವನ ಥ್ಯಾಂಕ್ ಯು. ಹುಟ್ಟಿರೋದು ಒಂದೇ ಮಗು ಅಲ್ಲ ಭೂಮಿಕಾ, 2. ನನ್ನ ಮಗಳು ಅವಳ ಅಪ್ಪನ ನೋಡಬೇಕು, ಅವಳ ಅಪ್ಪನ ಸೇರಬೇಕು ಅನ್ನೋದು ಅವಳ ಹಣೆಯಲ್ಲಿ ಬರೆದಿದೆ. ಅದರಿಂದನೇ ನಾನಿವತ್ತು ಬದುಕುಳಿದಿರೋದು. ಗೌತಮರೇ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ನಾನು ನೋಟಿಸ್ ಮಾಡಿದ್ದೀನಿ, ಮಗು ವಿಚಾರ ಬಂದಾಗೆಲ್ಲ ನೀವು ಬ್ಲ್ಯಾಂಕ್ ಆಗ್ಬಿಡ್ತೀರಾ, ಬೇರೆ ಲೋಕಕ್ಕೆ ಹೋಗ್ತೀರಾ. ಏನು? ಹಾಗೆಲ್ಲ ಏನಿಲ್ಲಪ್ಪ, ನೀವು ಶಾಕ್ನಲ್ಲಿದ್ದಲ್ಲ, ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಇಟ್ಸ್ ಓಕೆ, ಈಗ ಆಗಿದ್ದೆಲ್ಲ ಮರೆತುಬಿಡಿ. ನಾನು ಕಾಫಿ ಮಾಡ್ಕೊಬರ್ತೀನಿ ಪ್ಲೀಸ್. ಏನು ಆನಂದಿದು? ಮುಂಚೆ ಆಗಿರೋ ಶಾಕಿಂದನೇ ನಾನು ಇನ್ನೂ ಆಚೆ ಬರೋಕ್ಕಾಗ್ತಿಲ್ಲ, ಅದನ್ನೇ ಮರೆಯೋಕ್ಕಾಗ್ತಿಲ್ಲ. ಹಿಂಗೆ ಮತ್ತೆ ಅದೇ ಥರ ಆಗ್ತಿದೆಯಲ್ಲ. ಆನಂದ್, ಆಕ್ಸಿಡೆಂಟ್ ಆಗಿರೋದ್ರ ಬಗ್ಗೆ ನೆನೆಸ್ಕೊಂಡ್ರೆ ಈಗಲೂ ಮೈಯೆಲ್ಲ ಜುಮ್ಮ ಅನಿಸುತ್ತೆ. ಮನ್ಸಿಗೆ ತುಂಬಾ ಕಷ್ಟ ಆಗುತ್ತೆ. ಚಿನ್ನ, ಸಮಾಧಾನ ಮಾಡು. ಏನೋ ವಿಷಯಗಳಿಗೆ ಆ ಥರ ಆಗೋಯ್ತು ನೋಡು. ಆಗಾಗ ಇದನ್ನು ನೆನಪು ಮಾಡ್ಕೊಳಕ್ಕೆ ಹೋಗ್ಬೇಡ, ಬಿಟ್ಟಾಕು. ನೆನಪು ಮಾಡ್ಕೋಬೇಡ ಅಂದರೆ ಹೇಗೆ ಆನಂದ್? ಅದು ಸಣ್ಣ ವಿಷಯನಾ? ಒಂದು ವೇಳೆ ನಿನಗೂ ಡುಮ್ಮನ್ಗೂ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಮ್ಮ ಕತೆ ಏನು, ನಮ್ಮ ಗತಿ ಏನು? ಅದ್ರ ಬಗ್ಗೆ ನೆನೆಸ್ಕೊಂಡ್ರೆ ಮನಸ್ಸೆಲ್ಲ ಒದ್ದಾಡೋಗುತ್ತೆ, ತುಂಬಾ ಕಷ್ಟ ಆಗುತ್ತೆ ಆನಂದ್. ಚಿನ್ನ, ಈಗ ನನಗೇನು ಆಗಿಲ್ವಲ್ಲ, ಬಿಟ್ಟಾಕು. ನೋಡು, ಆಗೋಗಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಮನಸ್ಸು ಕೆಡುತ್ತೆ, ತಲೆ ಕೆಡುತ್ತೆ. ಅದರಿಂದ ಬೇರೆ ಏನು ಪ್ರಯೋಜನ ಆಗೋದಿಲ್ಲ. ಇನ್ಫ್ಯಾಕ್ಟ್ ನನಗೂ ಆ ನೋವಿದೆ, ನಾನು ಆ ಶಾಕಿಂದ ಆಚೆ ಬರೋಕ್ಕಾಗ್ತಿಲ್ಲ. ಹಾಗಂತ ಅಲ್ಲೇ ಇರೋಕ್ಕಾಗಲ್ವಲ್ಲ, ಅದರಿಂದ ಆಚೆ ಬರಲೇಬೇಕು ತಾನೆ. ಆದರೂ ಹೀಗೆಲ್ಲ ಆದಾಗ ಭಯ ಆಗ್ತಾ ಇರುತ್ತೆ ಆನಂದ್. ಯಾವಾಗ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಿರುತ್ತೆ. ನೀನು ಮನೆಯಿಂದ ಆಚೆ ಹೋಗಿ ಮತ್ತೆ ಮನೆಗೆ ವಾಪಸ್ ಬರೋವರೆಗೂ ಜೀವದಲ್ಲಿ ಜೀವ ಇರಲ್ಲ. ಎಷ್ಟೇ ಬೇಡ ಅಂದರೂ ಕೆಟ್ಟ ಆಲೋಚನೆಗಳೇ ಬರ್ತಿರುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರು ಎಂಥ ದೊಡ್ಡ ಅನಾಹುತ ಆಗ್ಬಿಡ್ತಿತ್ತು. ಪ್ಲೀಸ್ ಆನಂದ್, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ಚಿನ್ನ, ಸಮಾಧಾನ ಮಾಡ್ಕೋ. ನೋಡು, ನಮ್ಮನ್ನು ಬಿಟ್ಟು ಎಲ್ಲೂ ಹೋಗ್ಬೇಡ. ನೀನು ಕೊನೆವರೆಗೂ ನಮ್ಮ ಜೊತೆನೇ ಇರಬೇಕು. ಎಲ್ಲಿ ಹೋಗ್ತೀನಿ ನಾನು? ಇಲ್ಲ, ಈಗ ಆಗ್ತಿರೋದೆಲ್ಲ ನೋಡ್ತಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನಮ್ಮ ಟೈಮೇ ಸರಿ ಇಲ್ವೇನೋ ಅಂತ ಅನ್ನಿಸ್ತಿದೆ. ನೀನೆಲ್ಲೂ ಆಚೆ ಹೋಗ್ಬೇಡ ಪ್ಲೀಸ್. ಇಲ್ಲ ಅಜಯ್, ಯಾವುದೇ ಕಾರಣಕ್ಕೂ ಈ ಸಲ ಮಿಸ್ ಆಗಬಾರ್ದು. ಆ ಮಗು ಕತೆ ಮುಗಿಸ್ಲೇಬೇಕು. ಆಮೇಲೆ ಇದ್ದಾಳಲ್ಲ ಆ ಭೂಮಿಕಾ, ಅವಳಿಗೂ ಒಂದು ಗತಿ ಕಾಣಿಸ್ಬೇಕು. ನನ್ನ ಕೆನ್ನೆಗೆ ಹೊಡೆದ್ಲಲ್ಲ, ಅದ್ರ ತಕ್ಕ ಬೆಲೆ ಅವಳು ಕಟ್ಟಲೇಬೇಕು. ಅದನ್ನ ಮಾತ್ರ ನನ್ನ ಕೈಯಲ್ಲಿ ಮರೆಯಕ್ಕೆ ಸಾಧ್ಯ ಇಲ್ಲ. ಅವಳು ಹೊಡೆದಿದ್ದು ನನಗಲ್ಲ, ನನ್ನ ಈಗೋಗೆ. ನಾನು ಅದಕ್ಕೆ ತಕ್ಕವಾದ ಉತ್ತರ ಕೊಡಲೇಬೇಕು. ಹೌದು ಮಾಮ್,
ನಾವು ಎಷ್ಟೇ ಪ್ಲಾನ್ ಮಾಡಿ ಏನೇ ಮಾಡಿದ್ರು ಪ್ರತಿ ಸಲ ಫೇಲ್ ಆಗ್ತಾನೆ ಇದೀವಿ. ಅಂಡ್ ಎಲ್ಲದರಲ್ಲೂ ಅವಳದೇ ಮೇಲುಗೈ. ಸದೆ ಬಡಿಬೇಕು ಮಾಮ್ ಅವಳನ್ನ. ಮಾಮ್, ನನಗನ್ಸುತ್ತೆ ಯಾಕೆ ನೀನು ಮಾಮ್ಸ್ನ ಮೀಟ್ ಮಾಡಬಾರ್ದು, ಸಜೆಷನ್ ತಗೋಬಾರ್ದು. ನಾವು ಇಷ್ಟೆಲ್ಲ ಪ್ಲಾನ್ ಮಾಡಿ ಎಲ್ಲದರಲ್ಲೂ ಎಡುತ್ತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಬೆಸ್ಟ್ ಸೊಲ್ಯೂಷನ್ ಕೊಡೋಕ್ಕಾಗೋದು ಮಾಮ್ಸ್ ಕೈಲೇ. ಕರೆಕ್ಟ್ ಜೈ. ಇದಕ್ಕೆಲ್ಲ ಅಣ್ಣನೇ ಸರಿ. ಅವನ ತಲೆ ಬೇರೆ ಥರನೇ ಓಡತ್ತೆ. ಅವನ ಟ್ಯಾಲೆಂಟ್ ನಮ್ಗೆ ಯಾರಿಗೂ ಬರಕ್ಕೆ ಸಾಧ್ಯನೇ ಇಲ್ಲ. ಎಕ್ಸಾಕ್ಟ್ಲಿ ಮಾಮ್. ಇದಕ್ಕೆಲ್ಲ ನಮ್ಮ ಶಕುನಿ ಮಾಮ್ಸೇ ಕರೆಕ್ಟ್. ಹೋಗೊಂದ್ಸಲ ಮೀಟ್ ಮಾಡು, ನೋಡ ಏನ್ ಹೇಳ್ತಾರೆ ಅಂತ. ನೀನ್ ಕೊಡೋ ಟಾರ್ಚರ್ ಸಾಲದು ಅಂತ ಇವಾಗ ನಿನ್ನ ಮಗನೂ ಸೇರಿಸ್ಕೊಂಡ್ಬಿಟ್ಟಿದ್ಯಾ? ಇದೇನೋ ಮಗನೇ ಇದು, ಪಕ್ಷಾಂತರ ಪಕ್ಷಿ ತರ ಪಕ್ಷನೇ ಬದಲಾಯಿಸ್ಬಿಟ್ಟಲ್ಲೋ. ಏಯ್ ನಿಜ ಹೇಳು, ಇಷ್ಟು ವರ್ಷದಲ್ಲಿ ನಿಮ್ಮ ಅಮ್ಮನಿಗಿಂತ ನಾನೆಲ್ಲೋ ಜಾಸ್ತಿ ಚಾಕ್ಲೇಟ್ ಕೊಡಿಸಿರೋದು. ಅದಕ್ಕೆ ಉಳ್ಕಲ್ಲಾಗಿರೋದು ರಿವೆಂಜ್. ಅಮ್ಮ ಯಾಕಮ್ಮ ಅಪ್ಪನ್ ಕಟ್ತಿರೋದು? ಯಾಕೆ ಏನು ಅಂತ ಗೊತ್ತಿಲ್ಲದೆ ಕಟ್ಟಾಗ್ತಾ ಇದೆಯಾ? ಚೆನ್ನಾಗಿ ಹೇಳ್ಕೊಟ್ಟಿದ್ಯಾ ಕಣ್. ಏನಾದ್ರೂ ಮಾಡಕ್ ಮುಂಚೆ ಯಾಕೆ ಏನು ಅಂತ ತಿಳ್ಕೊಂಡ್ ಮಾಡ್ಬೇಕು, ಇಲ್ಲಾಂದ್ರೆ ಎಡವಟ್ಟಾಗ್ಬಿಡುತ್ತೆ ಕಣಪ್ಪ. ಎಡವಟ್ಟು ಆಗಲ್ಲ, ಬದನೆಕಾಯು ಆಗಲ್ಲ. ನೋಡು, ಕೆಲವನ್ನ ತಿಳ್ಕೊಂಡ್ ಮಾಡ್ಬೋದು, ಇನ್ ಕೆಲವನ್ನ ಮಾಡ್ಬಿಟ್ಟು ತಿಳ್ಕೊಬಹುದು. ಹೇಳ್ತೀನಿ. ಏನ್ ಹೇಳ್ತಮ್ಮ? ಏನಪ್ಪ, ನಿಮ್ಮಪ್ಪ ನಾನು ಹೇಳಿದ್ದನ್ನ ಯಾವಾಗಪ್ಪ ಕೇಳಿದಾರೆ? ಯಾವತ್ತು ಕೇಳಿಲ್ಲ. ಅದಕ್ಕೆ ಕಟ್ಟಾಕ್ಬಿಟ್ಟು ಕೇಳೋ ತರ ಮಾಡ್ತಿರೋದು. ತಗೋ, ಇದನ್ ಕೈ ಕಟ್ಟು.